ಕ್ಯಾಬಿನೆಟ್ ತೆಗೆದುಕೊಂಡಿರುವಂಥ ನಿರ್ಧಾರ ಕ್ಯಾಬಿನೆಟ್ ವಿಸ್ತೃತವಾದಂಥ ಕಾರಣಗಳನ್ನು ಕೊಟ್ಟಿದೆ. ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆ ಅವರ ಅರ್ಜಿ ಇದೆ, ಮುರುಗೇಶ್ ನಿರಾಣಿ ಅವರ ಅರ್ಜಿ ಇದೆ, ಜನಾರ್ದನ್ ರೆಡ್ಡಿ ಅವರ ಅರ್ಜಿ ಇದೆ. ಈ ದೂರಿಗಿಂತ ಮೊದಲೇ ಬಂದಿದ್ರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ವಾದವನ್ನ ಮುಂದುವರಿಸಿದ್ದಾರೆ. ನೋಡಿ, ಇಲ್ಲಿಗೆ 1 ಗಂಟೆ ಆಗಿದೆ ವಿಚಾರಣೆ ಆರಂಭ ಆಗಿ. 1 ಗಂಟೆ ಆಗಿದೆ ವಿಚಾರಣೆ ಆರಂಭ ಆಗಿ. 17A PC ಕಾಯ್ದೆ 1992ರಿಂದ 2024ರವರೆಗೂ ರಾಜ್ಯಪಾಲರ ಮುಂದೆ ಬಂದಿಲ್ಲ. ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರು ತಿಳಿಸಿರುವಂಥದ್ದು ವಿಚಾರ. ಕ್ಯಾಬಿನೆಟ್ ತೀರ್ಮಾನವನ್ನ ಹಾಗೂ ಅವರು ನೀಡಿದ ಕಾರಣಗಳನ್ನ ಸಿಂಘ್ವಿ ಅವರು ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. 17A ಬಗ್ಗೆನೇ ಅವರು ಪ್ರಸ್ತಾಪ ಮಾಡ್ತಾ ಇರೋದು, ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಲವು ಈ ಹಿಂದೆ ಆದಂತಹ ಹಲವು ಕೇಸ್ಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಯಡಿಯೂರಪ್ಪ ಅವರ ವಿಚಾರವನ್ನು ಕೂಡ ಈಗಾಗಲೇ ಅವರು ಉಲ್ಲೇಖ ಮಾಡಿರೋದು. ಅಬ್ರಾಹಂ ಒಬ್ಬ ಹ್ಯಾಬಿಚುವಲ್ ಬ್ಲಾಕ್ ಮೇಲರ್ ಅಂತ ಉಲ್ಲೇಖ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಅವರಿಗೆ ದಂಡ ಹಾಕಲಾಗಿದೆ ಅಂತಾನೂ ಕೂಡ ತಿಳಿಸಲಾಗಿದೆ. ಅಲ್ಲದೆ ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆ ಅವರು, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ ಆ ಅರ್ಜಿಗಳು ಇನ್ನೂ ಅಲ್ಲೇ ಇವೆ. ಅಂದರೆ ಅವ್ರ ಮೇಲೆಯೂ ಕೂಡ ಪ್ರಾಸಿಕ್ಯೂಷನ್ ಆಗಿದ್ದು. ಅದು ಏನಾಯಿತು, ಇದು ವಾರ್ ಸಿಸ್ಟಮ್ ಥರ ಯಾಕೆ ಸಡನ್ಲಿ ಇವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಯಿತು, ಇದರ ಹಿಂದಿನ ಉದ್ದೇಶ ಏನು, ಇದು ರಾಜಕೀಯ ದುರುದ್ದೇಶದಿಂದ ಕೂಡಿರುವಂತಹದ್ದಲ್ಲವ ಅನ್ನುವಂಥ ಪ್ರಶ್ನೆಯನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದಲ್ಲದೆ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡುವಂತಹ ಕೆಲಸ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಆಗ್ತಾ ಇದೆ. ಕ್ಯಾಬಿನೆಟ್ ಬಹಳ ವಿಸ್ತೃತವಾದಂಥ ವಿವರಣೆಯನ್ನ ನೀಡಿದೆ. ಈ ಎಲ್ಲ ವಿಚಾರಗಳು ಈ ದೂರಿಗಿಂತ ಮೊದಲೇ ಬಂದಿದೆ. ಆದರೆ ಇದರಲ್ಲಿ ರಾಜ್ಯಪಾಲರು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಅಂದರೆ ಯಾವುದು ಅಂತಂದರೆ, ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋದಕ್ಕಿಂತ ಪೂರ್ವದಲ್ಲಿ ಶಶಿಕಲಾ ಜೊಲ್ಲೆ ಅವರು, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ, ಇನ್ಕ್ಲೂಡಿಂಗ್ ಜಂತಕಲ್ ಮೈನಿಂಗ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ. ಸೊ ಈ ಎಲ್ಲ ಕೇಸ್ಗಳ ಬಗ್ಗೆ ತೋರಿಸುವ ಅಥವಾ ತೋರಿಸದ ಮುತುವರ್ಜಿ ಸಿದ್ದರಾಮಯ್ಯ ಅವ್ರ ಕೇಸ್ ಬಗ್ಗೆ ಸಡನ್ಲಿ ಹೇಗೆ ನೀವು ಪರ್ಮಿಷನ್ ಕೊಟ್ಬಿಟ್ರಿ, ಇದಕ್ಕಿಂತ ಮುಂಚೆ ಆಗಿರುವಂತಹ ದೂರು ಇವೆಲ್ಲ, ಇದ್ರ ಬಗ್ಗೆ ಯಾಕೆ ನೀವು ಗಮನಿಸಲಿಲ್ಲ, ಈ ಎಲ್ಲ ವಿಚಾರಗಳು ಇನ್ನೂ ಅಲ್ಲೇ ಇವೆ. ಇದೆಲ್ಲವೂ ಈ ದೂರಿಗಿಂತ ಮೊದಲೇ ಬಂದಿದೆ. ಆದರೆ ಇದರಲ್ಲಿ ರಾಜ್ಯಪಾಲರು ಯಾಕೆ ಇನ್ನೂ ನಿರ್ಧಾರ ತೆಗೆದುಕೊಳ್ಳಿಲ್ಲ, ಈ ಪ್ರಶ್ನೆಯನ್ನು ಮಾಡಿರೋದು. ಕೋರ್ಟಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು 3 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾವುದು ಅಂತಂದ್ರೆ, ನಾಗಪ್ರಸನ್ನ ಅವರ ಪೀಠ ಕೊಟ್ಟಿತ್ತಲ್ಲ, ಅದೇ ಪೀಠದಲ್ಲಿ ಕೊಟ್ಟಂತ ಒಂದಷ್ಟು ತೀರ್ಪುಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ನಾಗಪ್ರಸನ್ನ ಪೀಠವೇ, ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರ ಪೀಠವೇ ಕೊಟ್ಟಿದ್ದಂತ ಆದೇಶಗಳನ್ನ, ಅಂದ್ರೆ 3 ಪ್ರಕರಣಗಳ ಆದೇಶವನ್ನ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಅಂದ್ರೆ ಇವರು ಈಗಿರೋದು ಅವರೇನಲ್ಲಿ? ಹೌದು, ನಾಗಪ್ರಸನ್ನ ಅವರ ಇರುವಂತಹ ಒಂದು ಪೀಠ. ಒಂದು ಕಡೆ 17A ಕಾಯ್ದೆ 1992ರಿಂದ 2024 ಕೂಡ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂಥ ಕಾಯ್ದೆ ಏನು ಹೇಳುತ್ತೆ, ಇದು ಏನು ಹೇಳುತ್ತೆ ಅಂಥೇಳಿ ಅವರಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಈಗ ಪ್ರಮುಖವಾಗಿ ನೋಡಿ, ಆರಂಭದಿಂದಲೂ ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ. ಕಾರಣ ಏನು ಕೊಟ್ಟವ್ರೆ, ಏನಿದೆ ಕಾರಣ ಅಂತಂದಾಗ 3 ಜನ ಬಂದು ಕಂಪ್ಲೇಂಟ್ ಕೊಟ್ಟರಂತೆ. ಅದು ಅವ್ರಿಗೆ ತೃಪ್ತಿದಾಯಕವಾಗಿತ್ತಂತೆ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತೇಳಿ ರಾಜ್ಯಪಾಲರು ತಿಳಿಸಿದ್ದಾರೆ. ಅವರು ಇನ್ನೊಂದು ವಿಚಾರನೂ ಉಲ್ಲೇಖ ಮಾಡ್ತಾರೆ.
ಈ ತರ ನೀವು ಇದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡದೆ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರೆ ಮುಂದೆ ದಾರಿಗೆ ಹೋಗೋರು ಬರೋರೆಲ್ಲ ಮುಖ್ಯಮಂತ್ರಿಗಳ ಮೇಲೆ ಒಂದು ಕಂಪ್ಲೇಂಟ್ ಯಾರು ಕೊಡ್ತಾರೆ, ಬೇಕಾದ್ರೂ ಬಂದ್ ನಾಳೆ ಕಂಪ್ಲೇಂಟ್ ಕೊಡ್ತಾರೆ. ಪ್ರಾಸಿಕ್ಯೂಷನ್ ಅದನ್ನ ಕೊಡಿ ನೀವು ಅಂತ. ಅಕ್ಸೆಪ್ಟ್ ಮಾಡ್ತೀರಾ? ಆಯ್ತು. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಯಾವ್ಯಾವ ಅರ್ಜಿ ಇದೆ? ಜನಾರ್ದನ್ ರೆಡ್ಡಿ ಅವರ ಅರ್ಜಿ ಇದೆ, ಶಶಿಕಲಾ ಜೊಲ್ಲೆ ಅವರ ಅರ್ಜಿ ಇದೆ, ಮುರುಗೇಶ್ ನಿರಾಣಿ ಅವರ ಅರ್ಜಿ ಇದೆ. ಅದನ್ನ ಯಾವುದನ್ನು ಕೂಡ ನೀವು ಪರಿಗಣನೆಗೆ ತೆಗೆದುಕೊಳ್ಳದೆ ಅರ್ಜಿಯನ್ನ ಹಾಗೇ ಬಿಟ್ಟು ತರಾತುರಿಯಲ್ಲಿ ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ಕೈಗೆತ್ತಿಕೊಂಡು ಅದು ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಕ್ಯಾಬಿನೆಟ್ನಲ್ಲಿ 100ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿ ಅದೆಲ್ಲವನ್ನು ಕೂಡ ಗಮನಿಸದೆ ನೀವು 2 ಪುಟಗಳಲ್ಲಿ ಅನುಮತಿಯನ್ನು ಕೊಟ್ಟಿದ್ದೀರಿ. ಆಗ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ, 17A ಅಡಿಯಲ್ಲಿ ಯಾರು ಕೂಡ ಇದನ್ನ ತನಿಖೆಗೆ ಆದೇಶ ಕೊಡಬಾರ್ದಾ ಅಂತೇಳಿ. ಆಗ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ಉತ್ತರವನ್ನು ಕೊಡ್ತಾರೆ, ನಾನು ಅದನ್ನ ಆಕ್ಷೇಪ ಮಾಡ್ತಾ ಇಲ್ಲ, 17A ಅಡಿಯಲ್ಲಿ ತನಿಖೆಗೆ ಆದೇಶ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ದಾಖಲೆಗಳೇನಿದೆ, ಎಲ್ಲಿದೆ ದಾಖಲೆ? ನಾಗೇಂದ್ರ ಬಾಬು, ಈಗ ಈ ರೀತಿಯ ಬೆಳವಣಿಗೆ ಆದ್ಮೇಲೆ ಲೀಗಲ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರುವಂಥದ್ದು ಏನಂತಂದ್ರೆ, ಈಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕಾಪಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಂಥ ಆರೋಪಗಳು ಏನು, ಕಂಪ್ಲೇಂಟ್ ಕೊಟ್ಟವರು ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಗಳ ರಿಪ್ಲೈ ಯಾವ ರೀತಿ ಇದೆ, ಉತ್ತರ ಯಾವ ರೀತಿ ಇದೆ, ಈ ಯಾವ ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡದೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕಾಪಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದೀವಿ ಅಂತ ಹೇಳಿದ್ದಾರೆ. ಇದೇ ಕೋರ್ಟಲ್ಲಿ ನಿಲ್ಲೋದಿಲ್ಲ, ಇದೇ ಸ್ಟೇಗೆ ಇನ್ನೂ ಕೂಡ ಸಹಕಾರಿಯಾಗುತ್ತೆ ಅನ್ನೋಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಬಟ್ ಏನ್ ಬೇಕಾದ್ರೂ ಆಗ್ಬೋದು. ಈಗ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿರ್ತದು. ಅದು ನೋಡಿ, ಈಗ ಬಹಳ ಕುತೂಹಲ ಇರುವಂಥದ್ದು, ಈಗ ನಮ್ಮ ವೀಕ್ಷಕರಿಗೆ ಏನು ಬೇಕಿದೆ, ಜೊತೆಗೆ ಅಲ್ಲಿ ಕಾದು ನಿಂತಿರುವಂಥವ್ರಿಗೆ ಏನು, ನ್ಯಾಯಮೂರ್ತಿಗಳಿಗೆ ಏನು ಆದೇಶ ಕೊಡ್ತಾರೆ. ಇಲ್ಲಿ ನೋಡಿ 3 ಆಪ್ಷನ್. ಮೊದಲನೇದು, ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿ ಇದೆಯಲ್ಲ ಅದು ಸರಿ ಇದೆ, ತನಿಖೆ ಆಗಲಿ ಅಂತ ಕೊಡ್ಬೋದು. ಅಥವಾ ಇಲ್ಲ, ಇದು ಸರಿ ಇಲ್ಲ ಅಂತ ಇದನ್ನ ಮತ್ತೊಮ್ಮೆ ಅದನ್ನ ಒಂದು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳ್ಬೋದು. ಅಥವಾ ಇಲ್ಲ, ನಾವು ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆ ಮುಗಿದ ಬಳಿಕ ನಾವು ಇದನ್ನ ಒಂದು ಬಗ್ಗೆ ತೀರ್ಪನ್ನ ಕೊಡ್ತೀವಿ, ಅಲ್ಲಿವರೆಗೂ ಕೂಡ ಇದು ಹೀಗೆ ಇರಲಿ, ಅಂದ್ರೆ ಹಾಗೆ ಹೋಲ್ಡ್ ಅಲ್ಲಿ ಇರಲಿ, ಯಾವುದೇ ರೀತಿ ಅಂತ ಇನ್ವೆಸ್ಟಿಗೇಷನ್ ಆಗೋದು ಬೇಡ, ಪ್ರಾಸಿಕ್ಯೂಷನ್ಸ್ ಆಗೋದು ಬೇಡ ಅಂತ ಹೇಳಿ ಈಗ ಹೇಳ್ಬೋದು. ಇದಕ್ಕೋಸ್ಕರ ಇವತ್ತು ಎಲ್ಲರ ಚಿತ್ತ ನೆಟ್ಟಿರೋದು ಹೈಕೋರ್ಟ್ನತ್ತ. ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ. ಈಗ 3 ಗಂಟೆ 42 ನಿಮಿಷ, 2 ಗಂಟೆ 32 ನಿಮಿಷಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಿಚಾರಣೆಯನ್ನು ಆರಂಭ ಮಾಡ್ತಾರೆ. ವಿಚಾರಣೆಯನ್ನು ಆರಂಭ ಮಾಡಿ ಇಲ್ಲಿಯವರೆಗೂ ಕೂಡ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಈ ನಡುವೆ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ಎಂಟ್ರಿ ಕೊಡ್ತಾ ಇದ್ದಂತೆ ಅಭಿಷೇಕ್ ಮನು ಸಿಂಘ್ವಿ ನೋ, ಮಾತಾಡಬೇಡಿ, ನಮ್ದಿನ್ನೂ ವಾದ ಮುಗ್ದಿಲ್ಲ, ನಾನು ವಾದವನ್ನು ಮುಗಿಸಿದ ಬಳಿಕ ನೀವು ಮಾತಾಡ್ಬೋದು ಅಂದಾಗ ಇಲ್ಲ, ಅವ್ರು ಹೇಳ್ತಾರೆ, ಕ್ಲಾರಿಫಿಕೇಶನ್ ಕೊಡ್ತಾರೆ, ನಾನು ಜಸ್ಟ್ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಎಂಟ್ರಿ ಅದಷ್ಟೇ ಅಂತೇಳಿ ಸುಮ್ಮನಾಗ್ತಾರೆ. ನೋಡಿ, ಕ್ಯಾಬಿನೆಟ್ ಬಹಳ ವಿಸ್ತೃತವಾದಂಥ ವರದಿಯನ್ನು ಕೊಟ್ಟಿದೆ. ಈಗ ಅಪ್ಡೇಟ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. 3 ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ನ್ಯಾಚುರಲ್ ಜಸ್ಟಿಸ್ ಅಬ್ರಾಹಂ ಪಿಟಿಷನ್ ತೆಗೆದುಕೊಂಡು ಉಳಿದ ದೂರದಾರ ಹೆಸರು ಸೇರಿಸಲಾಗಿದೆ. ಸಮರ್ಪಕ ಕಾರಣಗಳನ್ನ ಕೊಟ್ಟಿಲ್ಲ ಅಭಿಷೇಕ್ ಮನು ಸಿಂಘ್ವಿ ಅವರು. 3 ವಿಚಾರಗಳನ್ನ ಹೇಳ್ತೀನಿ ಅಂತೇಳಿ ನ್ಯಾಯಮೂರ್ತಿಗಳು ತಿಳಿಸ್ತಾ ಇದ್ದಾರೆ. ಅಬ್ರಾಹಂ ಪಿಟಿಷನ್ ಪಡೆದು ಉಳಿದ ದೂರದಾರರ ಹೆಸರನ್ನ ಸೇರಿಸಿದ್ದಾರೆ. ಸಮರ್ಪಕ ಕಾರಣಗಳನ್ನ ಕೊಟ್ಟಿಲ್ಲ. ಇದು ತುಂಬಾ ವಿಸ್ತಾರವಾದ ವಿಚಾರ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಮರ್ಪಕವಾದಂಥ ಕಾರಣಗಳನ್ನು ಕೊಟ್ಟಿಲ್ಲ ಅಂದ್ರೆ ಏನು? ಹೌದು, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದೆ, ಇಲ್ಲ ದಾಖಲೆಗಳನ್ನ ನಾವು ಅದನ್ನ ಗಮನಿಸಿ ಈ ಬಗ್ಗೆ ನಾವು ತನಿಖೆಯನ್ನು ಕೊಟ್ಟಿದ್ದೀವಿ. ಇದೇ ವಿಚಾರವನ್ನೇ ನಾನು ಈಗ ಇದಕ್ಕಿಂತ ಮುಂಚೆ ಹೇಳೋದಕ್ಕೆ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ತಾ ಇದ್ದೆ. ಅಂದ್ರೆ ಆ ಪ್ರಾಸಿಕ್ಯೂಷನ್ ಕಾಪಿಯಲ್ಲಿ ಅಬ್ರಾಹಂ ಅವ್ರು ಸೇರಿದಂತೆ ಈ 3 ಜನರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಅದು ಒಂದೊಂದು ಕೇಸ್ಗೆ ಸಪರೇಟ್ ಆಗಿ ಪ್ರಾಸಿಕ್ಯೂಷನ್ ಅನ್ನ ಕೊಡ್ತಾರ ಅಥವಾ 3 ಕೇಸ್ಗೆ ಒಟ್ಟಿಗೆ ಸೇರಿ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತದ್ದು ಅಂತಂದ್ರೆ, ನಿನ್ನೆ ನಾನು ಕೃಷ್ಣ ಅವರಿಗೆ ಮಾತನ್ನು ಕೇಳ್ತಾ ಇದ್ದೆ, ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಕೆಲಸ ಮಾಡೋದಾ ಅಥವಾ ಒಬ್ಬರು ಈ ಒಂದು ಪ್ರಾಸಿಕ್ಯೂಷನ್ ಅಲ್ಲಿ ಲೀಡ್ ತೆಗೆದುಕೊಂಡು ಇನ್ನಿಬ್ರು ಅದಕ್ಕೆ ಸಾಕ್ಷಿ ಆಗುವುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇತ್ತು. ಆದರೆ ಈಗಾಗಲೇ ಕೃಷ್ಣ ಅವರು ಹೇಳ್ತಾ ಇದ್ದದ್ದು ಇಬ್ರು, ಅಂದ್ರೆ ಅಬ್ರಾಹಂ ಮತ್ತು ಕೃಷ್ಣ ಅವರು, ಸ್ನೇಹಮಯಿ ಕೃಷ್ಣ ಅವರು ಆ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿರೋದು, ಪ್ರದೀಪ್ ಅವರು ಲೋಕಾಯುಕ್ತದಲ್ಲಿ ದೂರನ್ನು ಸಲ್ಲಿಸಿದ್ದಾರೆ ಅನ್ನೋಂಥ ವಿಚಾರ, ಹೈಕೋರ್ಟಲ್ಲಿ. ಸೊ ಇದು ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈಗ ಸದ್ಯಕ್ಕೆ ಇದೇ ವಿಚಾರ ಭಾರಿ ಜೋರಾಗಿ ಅಲ್ಲಿ ನಡೀತಾ ಇರೋದು.